ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎವ್ರಿಡೇ ಸ್ಪೆಷಲ್. ನಾನಿವತ್ತು ಒಂದು ಸ್ವೀಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಅಂದರೆ ಸೋರೆಕಾಯಿ ಪಾಯಸನ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದೇನೆಂದರೆ ಮೊದಲಿಗೆ ಒಂದು ಸೋರೆಕಾಯಿನ ತೊಗೊಂಡಿದ್ದೀನಿ. ಸೋರೆಕಾಯಿ ಪಾಯಸ ಮಾಡಲಿಕ್ಕೆ ಸೋರೆಕಾಯಿ ಬೇಕು ಅಲ್ವಾ? ಅದಕ್ಕೆ ಸೋರೆಕಾಯಿ ಮೊದಲಿಗೆ ನಾವು ಕಟ್ ಮಾಡಿಕೊಂಡು ಸಿಪ್ಪೆನೆಲ್ಲ ತೆಗೆದುಬಿಡುವ. ಚೆನ್ನಾಗಿ ಕಟ್ ಮಾಡಿ ಕ್ಲೀನಾಗಿ ಸಿಪ್ಪೆನೆಲ್ಲ ತೆಗೆದು ವಾಶ್ ಮಾಡ್ಕೊಳ್ಳುವ. ಇದರಲ್ಲಿ ತುಂಬಾ ಬೆನಿಫಿಟ್ಸ್ ಕೂಡ ಹಾಗೆ ಅಷ್ಟೇ ಇದೆ. ಇದು ಬಾಡಿ ಏನಾದರೂ ತುಂಬಾ ಹೀಟ್ ಆಗಿಬಿಟ್ಟಿದೆ, ಎಷ್ಟೇ ಏನೇ ಮಾಡಿದ್ರೂ ತಂಪಾಗ್ತಾ ಇಲ್ಲ, ಅದು ಮಾಡಿ ಕೊಡ್ದೆ ಇದು ಮಾಡಿ ಕೊಡ್ದೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಇದರಿಂದ ಈ ಸೋರೆಕಾಯಿ ಏನಿದೆ, ಒಂದೆರಡು ದಿನ ಈ ಜ್ಯೂಸ್ ಮಾಡಿ ಕುಡೀರಿ. ಸೋರೆಕಾಯಿ ಜ್ಯೂಸ್ನ 2 ದಿನದಲ್ಲಿ ನಿಮ್ಮ ಬಾಡಿ ತುಂಬಾ ತಂಪಾಗಿಬಿಡುತ್ತೆ. ಅಷ್ಟು ಬೆನಿಫಿಟ್ಸ್ ಇದರಲ್ಲಿ ಇದೆ. ನಿಮ್ಮದು ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸುತ್ತೆ, ಇದರಲ್ಲಿ ಜಾಸ್ತಿ ಮಾಡುತ್ತೆ. ನಿಮ್ಮ ಕೂದಲಿಗೂ ಕೂಡ ತುಂಬಾ ಬೆನಿಫಿಟ್ಸ್ ಕೂಡ ಇದೆ ಇದರಲ್ಲಿ. ತಲೆ ಕೂದಲು ಉದುರುತ್ತಾ ಇದೆ, ತಲೆ ತುಂಬಾ ಡ್ಯಾಂಡ್ರಫ್ ಆಗ್ತಾ ಇದೆ, ತುಂಬಾ ವೈಟ್ ಹೇರ್ಸ್ ಕೂಡ ಆಗ್ತಾ ಇದೆ ಅನ್ನೋರು ಕೂಡ ಇದರಿಂದ ಜ್ಯೂಸ್ ಮಾಡಿ ತಲೆಗೆ ಹಚ್ಚೋದ್ರಿಂದ ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್. ಇದು ವಾರಕ್ಕೆ ಈ ರೀತಿಯಾಗಿ ಜ್ಯೂಸ್ ಮಾಡಿ ವಾರಕ್ಕೆ 3 ಬಾರಿ ತಲೆಗೆ ಹಚ್ಚೋದ್ರಿಂದ ಕೂದಲು ಉದುರೋದು, ಡ್ಯಾಂಡ್ರಫ್ ಆಗೋದು, ವೈಟ್ ಹೇರ್ಸ್ ಆಗೋದು ಎಲ್ಲ ಕಡಿಮೆ ಆಗುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ಈ ಸೋರೆಕಾಯಿಂದ ನಾವೀಗ ಒಂದು ರೆಸಿಪಿನ ಮಾಡ್ತಾ ಇದ್ದೀವಿ. ಅಂದರೆ ಸೋರೆಕಾಯಿ ಪಾಯಸನ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾವು ಎಲ್ಲನೂ ತುರಿದ್ಕೊಂಡಾಯಿತು. ಇಲ್ಲಿ ನೋಡಿ ಎಲ್ಲನೂ ಚೆನ್ನಾಗಿ ತುರಿದಾಯಿತು. ಇಲ್ಲಿ ನಾನು ಒಂದು ಪಾತ್ರೆಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ತುರಿದಿರೋ ಸೋರೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡಿಬಿಡ್ಬೋದು ಇದನ್ನ. ಇಲ್ಲಿ ಒಂದು 5 ನಿಮಿಷ ಇದನ್ನ ಹೀಗೆ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗಿದ ನಂತರ ಇಲ್ಲಿ ನಾನು ಜೀರಾ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಜೀರಾ ರೈಸ್ನ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಹತ್ರ ಯಾವ ರೈಸ್ ಇರುತ್ತೋ ಅದನ್ನ ಹಾಕ್ಕೊಳ್ಬೋದು. ನಾನಿಲ್ಲಿ ಜೀರಾ ರೈಸ್ ಒಂದು ಒಳ್ಳೆ ಘಮ ಬರಲಿ ಅಂತ ನಾನು ಜೀರಾ ರೈಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನ 1 ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಇಲ್ಲಿ 2 ಗ್ಲಾಸಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಟಿಕೆಯಷ್ಟು ಉಪ್ಪನ್ನ ಹಾಕಿ ಬಾಯ್ಲ್ ಮಾಡಲಿಕ್ಕೆ ಇಡಿ. ಒಂದು 10 ನಿಮಿಷ ಬಾಯ್ಲ್ ಮಾಡಲಿಕ್ಕೆ ಇಡಿ. ಇದು ಬಾಯ್ಲ್ ಆದ ನಂತರ ಚೆನ್ನಾಗಿ ಬೆಂದಿರುತ್ತೆ. ಬಾಯ್ಲ್ ಆದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ನಾನು ಒಂದು 2 ಗ್ಲಾಸಷ್ಟು ಹಾಲನ್ನ ಈಗ ನಾನು ಹಾಕ್ಕೊಳ್ತಾ ಇದ್ದೀನಿ. ಟೋಟಲಾಗಿ ಇಲ್ಲಿ ನಾವು ಒಂದು 4 ಗ್ಲಾಸಷ್ಟು ಹಾಲನ್ನ ಹಾಕ್ಕೊಂಡಿದ್ವಿ. ನಂತರ ಒಂದು ಅರ್ಧ ಕಪ್ಪಷ್ಟು ಬೆಲ್ಲದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಸಿಹಿ ಬೇಕು ಅನ್ನೋರು ಜಾಸ್ತಿನೇ ಹಾಕ್ಕೊಳ್ಬೋದು. ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು 2 ಟೀ ಸ್ಪೂನಷ್ಟು ತುಪ್ಪನ ಹಾಕಿ ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಒಂದು 2 ಟೀ ಸ್ಪೂನಷ್ಟು ಕೋವನ ಹಾಕ್ಕೊಳ್ತಾ ಇದ್ದೀನಿ. ಹಾಲಿನ ಪುಡಿ ಕೋವ ಬರುತ್ತಲ್ವ, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನು ರೋಸ್ಟ್ ಮಾಡ್ಕೊಂಡಿರೋ ಗೋಡಂಬಿ ದ್ರಾಕ್ಷಿನ ಕೂಡ ಈಗಲೇ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ನೋಡಿ, ಸೋರೆಕಾಯಿ ಪಾಯಸ ರೆಡಿ ಆಯಿತು. ತುಂಬಾ ಈಸಿ ಅಲ್ವಾ ಮಾಡೋದು? ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಮಾಡಿ ತೋರಿಸಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.